ತಿಂಗಳಿಂದ ಒದ್ದಾಡ್ತಾರೆ ಬರೀ ರಿಸಲ್ಟಿಗೋಸ್ಕರ, ಇನ್ನೂ ಫಲಿತಾಂಶ ಬಂದಿಲ್ಲ. ನಮ್ಮ ಪಡೆಗೆ ನಾವೇ ವಿಷಯವನ್ನು ತೆಗೆದುಕೊಂಡು ಆತ್ಮಹತ್ಯೆ, ಸರ್ಕಾರದ ಹೆಸರನ್ನ, ಕುವೆಂಪು ವಿಶ್ವವಿದ್ಯಾಲಯದ ಹೆಸರನ್ನ ಹೇಳಿ ನಮಗೆ ನಾವೇ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಬಂದಿದೆ. ವಿದ್ಯಾಲಯಕ್ಕೆ ಹೇಳಿ ಧಿಕ್ಕಾರ, ಮತ್ತೊಮ್ಮೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಕೂಗಿ ಹೇಳಿ ಧಿಕ್ಕಾರ, ಧಿಕ್ಕಾರ, ಚೀರಿ ಹೇಳಿ ಧಿಕ್ಕಾರ, ಧಿಕ್ಕಾರ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ದೇಶಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ದೇಶಕ್ಕಾಗಿ ನನ್ನ ಮಗಳ ಸಂಹಿತ ಅಂತೇಳಿ ಫೈನಲ್ ಬೇಕಮ್ಮ, ಅವಳಿಗೆ 4th ಸೆಮಿಂದು ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ. ಬಂದರೂ ಸಹ ಸರಿಯಾಗಿ ಬಂದಿಲ್ಲ, ಯಾವುದೋ ಒಂದು ಮಾರ್ಕ್ಸು ತಪ್ಪಿದೆ. ಅದನ್ನು ಅಡ್ವಾನ್ಸ್ ಕಾಪಿ ಎಲ್ಲ ತರಿಸಾಗಿದೆ, ಅದೆಲ್ಲ ಮಾಡಿದ್ರು, ಮತ್ತು ರಿಸಲ್ಟ್ ಬರ್ತದೆ ಬರ್ತಂತ. ರಿಸಲ್ಟ್ ಬಂದಿಲ್ಲ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ನಮಗೆ ತುಂಬ 6 ತಿಂಗಳಿಂದ ಒದ್ದಾಡ್ತಾರೆ ಬರೀ ರಿಸಲ್ಟಿಗೋಸ್ಕರ, ಇನ್ನೂ ಫಲಿತಾಂಶ ಬಂದಿಲ್ಲ. ಆದರೆ ಓಡಾಟ ಮಾಡ್ತಿಲ್ಲ, ಅದು ಬಂದಿಲ್ಲ. ಅದನ್ನು ಇನ್ನೂ ಅವಳದ್ದು ಎಕ್ಸಾಮ್ ಮುಗಿದ್ಬಿಟ್ಟು ಈಗ ಫೈನಲ್ ಇದು ಪರೀಕ್ಷೆ ಇವಾಗ 6th ಸೆಮ್ಮಲ್ಲಿ ಇದ್ದೀವಿ, ಆದರೂ ಕೂಡ ರಿಸಲ್ಟ್ ಬಂದಿಲ್ಲ. ಕೊಡ್ತೀವಿ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಕೊಡ್ತೀವಿ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಬಿಟ್ಟರೆ ಅದನ್ನೇ ಹೇಳ್ತಿದ್ದಾರೆ. ಆದರೆ ಬಂದಿಲ್ಲ, ಇದುವರೆಗೂ ರಿಸಲ್ಟ್ ಬಂದಿಲ್ಲ. ಮೊನ್ನೆ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ 2nd ರೌಂಡ್ ವ್ಯಾಲ್ಯೂಯೇಷನ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ 1st ರೌಂಡನ್ನ 6 ತಿಂಗಳ ತನಕ ಹೇಳ್ತಿದ್ದಾರೆ, 2nd ರೌಂಡು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ, ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಮುಗಿತಾ ಬಂದಿದೆ, ಇನ್ನು 5th ಸೆಮ್ ಆಯಿತು, 6th ಸೆಮ್ ಕೂಡ ಮುಗಿತಾ ಬಂದಿದೆ. ಈ ಯಾವಾಗ ರಿಸಲ್ಟ್ ಕೊಡ್ತಾರೆ ಏನು ನನಗೆ ಗೊತ್ತಿಲ್ಲ. ನೆಕ್ಸ್ಟು ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಅಂತೆಲ್ಲ ಬರುತ್ತೆ. ಅವಾಗ ನಾವು ಇದೇ ರಿಸಲ್ಟ್ ಇಟ್ಕೊಂಡು 6 ಮಾರ್ಕ್ಸ್ ಬಂದಿದೆ, ಅವ್ರು ಯಾಕೆ 6 ಮಾರ್ಕ್ಸ್ ಬಂದಿದೆ ನಿಮಗೆ ಈ ಸಬ್ಜೆಕ್ಟ್ ಅಂತ ಕೇಳಿದ್ರೆ, ಇಲ್ಲ ಇದು ನನ್ನ ತಪ್ಪಲ್ಲ, ಮಿಸ್ಟೇಕ್ ಆಗಿರೋದು, ಸರಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಪ್ಕೊತಾರೆ ನನ್ನ. ಅಥವಾ ಯೂನಿವರ್ಸಿಟಿ ಅವ್ರು ಏನಾದರೂ ಬಂದು ಇಲ್ಲ ನಾವು ಸರಿ ಮಾಡಿಕೊಡ್ತೀವಿ, ಇದು ನನ್ನ ಹತ್ರ ಹೇಳ್ದಂಗೆ ಇನ್ನೊಂದು ವಾರದಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ ಏನಾದ್ರು ಹೇಳ್ತಾರೆ. ಇಲ್ಲ ಸರ್, ಖಂಡಿತವಾಗ್ಲೂ ಹೇಳೋದಿಲ್ಲ. ಸೊ ನನಗೆ ಏನು ಪ್ರೊಸೀಜರ್ ಇದೆ ಏನು ಅಂತ ಗೊತ್ತಿಲ್ಲ. ನಾನು ವೆಯ್ಟ್ ಮಾಡುವಷ್ಟು ಮಾಡಿದ್ದೀನಿ, ನನಗೆ ಇದು ಸಾಲ್ವ್ ಆಗಬೇಕು, ನನಗೆ ಸಾಲ್ವ್ ಮಾಡಿ ಕೊಡಬೇಕು ಸರ್, ಅಷ್ಟೇ. ಈಗ ಪ್ರಿನ್ಸಿಪಲ್ ಮೂಲಕ ಆಗಲಿ ಅಥವಾ ಯಾರ ಮೂಲಕನಾದರೂ ಇದು ಯೂನಿವರ್ಸಿಟಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ಏನಾದ್ರು ಮಾಡಿದ್ದೀವಿ. ಪ್ರಿನ್ಸಿಪಲ್ ನಾನು ಇದು ಫೋಟೋ ಕಾಪಿ ಸಿಕ್ಕಿದ ತಕ್ಷಣವೇ ನಾನು ಲೆಕ್ಚರ್ ಹೇಳಿದ್ದೀನಿ, ಹೀಗೆ ನಂದು 6 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅದು ನಾನು ಇಲ್ಲೂ ಕಾಲೇಜಲ್ಲೂ ವ್ಯಾಲ್ಯೂ ಮಾಡಿ ನೋಡಿದ್ದೀನಿ, ಅಲ್ಲಿ ಮೆಣಸೆ ಡಿಗ್ರಿ ಕಾಲೇಜಲ್ಲಿ ಕೂಡ ಕನ್ಫರ್ಮೇಷನ್ಗೆ ಅಂತ ವ್ಯಾಲ್ಯೂ ಮಾಡಿಸಿ ನೋಡಿದ್ದೀನಿ. 30 ಎಬೋ ಮಾರ್ಕ್ಸ್ ಬರುತ್ತೆ ಆ ಪೇಪರ್, ಕೊಟ್ಟಿರೋದು ಮಾತ್ರ 6 ಮಾರ್ಕ್ಸ್ ಅಂತ. ಅದನ್ನು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಕಾಲೇಜಿಂದನೂ ಕೂಡ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಹೇಳ್ತಿರೋದು ಕೂಡ ಅದೇ, 1 ವಾರದಲ್ಲಿ ಕೊಡ್ತೀವಿ. ಅವತ್ತಿಂದ ಅದನ್ನೇ ಹೇಳ್ಕೊಬಂದಿರ ಸರ್. ನಾನು ಕಾಲ್ ಮಾಡಿದ್ರು ಕೂಡ ಇನ್ನು 1 ವಾರದಲ್ಲಿ ಸರಿ ಮಾಡ್ಕೊಡ್ತೀನಮ್ಮ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೋ ತನಕ ಬಂದಿಲ್ಲ. ಭವಿಷ್ಯದ ಬಗ್ಗೆ ಭಾರಿ ನಾವು ಆಸೆ ಇಟ್ಕೊಂಡಿದ್ದು, ಆದರೆ ರಿಸಲ್ಟೇ ಈ ಥರ ಬಂದರೆ ನಾವು ಏನು ಮಾಡೋದು? ಇನ್ನು ಪೇಮೆಂಟ್ ಮಾಡಿದ್ದೀವಿ, ಎಲ್ಲ ಪೇಮೆಂಟ್ ಮಾಡಿ ಇವಳು ಸರಿಯಾಗಿ ಓದನೆ ಈ ಸರಿ ಏನಾಗಿದೆ, ಫುಲ್ ಅವಳು ತಿರುಗಾಟನೇ 6 ತಿಂಗಳ ಹತ್ರ ಆಗಿದೆ. ಯಾಕಂದರೆ ಶಾಲೆ ಕ್ಲಾಸ್ ಬಿಟ್ಬಿಟ್ಟು ಅಲ್ಲಿ ಓಡಾಟ ಆ ಕಡೆ ಈ ಕಡೆ ಅಂತೇಳಿ ಯೂನಿವರ್ಸಿಟಿ ಹೋಗೋದು, ಅಲ್ಲಿ ಬರೋರು ಮತ್ತು ನಾಳೆ ಬನ್ನಿ ಅಂತ ಹೇಳೋದು, ಇದೇ ಥರ ಮಾಡ್ತಿದ್ದಾರೆ. ಆದರೆ ಇನ್ನು ಎಷ್ಟು ಟೈಮ್ ತಿರ್ಬೇಕಾದ್ರೆ ಇನ್ನು ಪರೀಕ್ಷೆ ಹತ್ತಿರ ಬರೋವರೆಗೂ ಇನ್ನು ರಿಸಲ್ಟ್ ಬಂದಿರೋದು, ನಾವು ಮಕ್ಕಳ ಬಗ್ಗೆ ಕಲ್ಪನೆ ಮಾಡ್ಕೊಂಡು ಒಳ್ಳೆ ಭವಿಷ್ಯದ ಬಗ್ಗೆ ಇನ್ನು ನಾವು ಏನು ಮಾಡಬೇಕು? ಇದು ಹೊಣೆಗಾರ ಯಾರು ಸರ್? ಇದಕ್ಕೆ ಉತ್ತರ ಕೊಡೋರು ಯಾರು? ಯಾವಾಗ ಇವ್ರ ರಿಸಲ್ಟ್ ಸರಿ ಆಗುತ್ತೆ? ಇಷ್ಟೇ ನಮ್ಮ ಪ್ರಶ್ನೆ ಸರ್. ದಯವಿಟ್ಟು ಸರಿ ಮಾಡಿಕೊಡಿ, ನನ್ನ ಮಗಳ ರಿಸಲ್ಟ್ ಕರೆಕ್ಟ್ ಆಗಿ. ಎಷ್ಟು ಮಾರ್ಕ್ಸ್ ಬರಬೇಕು ಸರ್, ಅದನ್ನೇ ನಾನು ಕೇಳೋದು. ನನಗೆ ಎಷ್ಟು ಮಾರ್ಕ್ಸ್ ಬೇಕೋ ಅದು ಎಷ್ಟು ಮಾರ್ಕ್ಸ್, 6 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ಅದು ನನ್ನ ಮಾರ್ಕ್ಸ್ ಅಲ್ಲ. ನನ್ನ ಹತ್ರ ಫೋಟೋ ಕಾಪಿ ಇದೆ, ನನ್ನ ಹತ್ರ ಪ್ರೂಫ್ ಇದೆ. ನನಗದು ಆ ಮಾರ್ಕ್ಸ್ ಅಲ್ಲ, ಬರೋ ಮಾರ್ಕ್ಸ್ ಅಲ್ಲ. ನನಗೇನು ಯಾವಾಗ ಮಾರ್ಕ್ಸ್ ಬರಬೇಕೋ ಅದು ಬರಬೇಕು ಸರ್, ಅಷ್ಟೇ. ಅದನ್ನೇ ನಾನು ಕೇಳ್ಕೊಳೋದು. ನಾವಿಲ್ಲಿ ಬಂದು ಸೇರುವಂಥ ವಿಷಯ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ. ವಿದ್ಯಾರ್ಥಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅನ್ನುವಂಥದ್ದು ಯಾವ ವಿದ್ಯಾರ್ಥಿಗಳು ಇಲ್ಲ. ಆದರೆ ವಿಷಯ ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ವಿಷಯ ಗೊತ್ತಿದ್ರೂ ಗೊತ್ತಿಲ್ದಿರೋ ಥರ ಕೂತಿರುವಂತಹ ಒಂದು ಯೂನಿವರ್ಸಿಟಿ, ಇನ್ನೊಂದು ನಾಟಕವನ್ನ ವಿದ್ಯಾರ್ಥಿಗಳ ಜೀವನ ಜೊತೆ ನಾಟಕ ಮಾಡ್ತಿರ್ತಕ್ಕಂತಹ ನಮ್ಮ ಚಿಕ್ಕಮಗಳೂರಿನ KSRTC ಬಸ್ ಡಿಪೋಗಳು, ಶೃಂಗೇರಿಯ ಬಸ್ ಡಿಪೋಗಳು, ಅಷ್ಟೇ ಅಲ್ಲದೆ ಕರ್ನಾಟಕದ ರಾಜ್ಯ ಸರ್ಕಾರ, ನಾವೆಲ್ಲರಿಗೂ ಗೊತ್ತಿದೆ
ಇವತ್ತು ನಾವು ಯಾವುದ್ಯಾವುದೋ ಊರಿಂದ ಶೃಂಗೇರಿ ಶಾರದೆಯ ಮಡಲಿಗೆ ಬಂದು ಓದ್ತಿದ್ದೇವೆ. ಆ ಶೃಂಗೇರಿ ಶಾರದಾದೇವಿಯ ಮಡಲಿಗೆ ಬಂದು ಓದ್ತಿದ್ದೇವೆ ಅಂದರೆ ನಾನಾ ರೀತಿಯ ಕಾಲೇಜುಗಳು ಇಲ್ಲಿದೆ. ನಾವು ಬೆಳಿಗ್ಗೆ ಈಗಾಗಲೇ ನಾವು ತಹಶೀಲ್ದಾರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ವಿ. ಆದರೆ ನಮಗೆ ತಹಶೀಲ್ದಾರು ಯಾವುದೇ ರೀತಿಯ ಒಂದು ನಮಗೆ ಬೇಕಾದಂತಹ ಉತ್ತರವನ್ನು ಕೊಟ್ಟಿಲ್ಲ. ನಾವೇನೊಂದು ಪ್ರತಿಭಟನೆ ಮಾಡಿದ್ವಿ ಅದರಿಂದ ಪ್ರತಿಭಟನೆ ಅಂತ ಹೇಳಿ ಒಂದು ಹೆಡ್ಡಿಂಗ್ ಹಾಕಿ ಸೈಡಲ್ಲಿ ತೆಗೆದಿಟ್ಟಿದ್ದಾರೆ ಅನ್ನೋಂಥ ನಮಗೆ ಒಂದು ಅನುಮಾನ ಬರ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೊಟ್ಟ ಮಾತುಗಳನ್ನು ಇವರು ಬೇಗ ಬಿಟ್ಟಾಗಿ ತಗೊಂಡ್ಬಿಟ್ಟಿದ್ದಾರೆ. ನಾವು ಮನವಿಯನ್ನು ಸಲ್ಲಿಸಿರೋದು ಹೋರಾಟವನ್ನು ಮಾಡಿ ಮನವಿಯನ್ನು ಸಲ್ಲಿಸಿ ಎಷ್ಟೋ ವಿಚಾರಗಳ ಮೂಲಕ ಎಷ್ಟೋ ಒಂದು ಹೋರಾಟಗಳ ಮೂಲಕ ಇವರಿಗೆ ವಿಷಯವನ್ನು ತಲುಪಿಸಿ ಇವರ ಕಾಲು ಬುಡದತ್ರ ಹೋದ್ರೂ ಸಮೇತ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನು ಇವರು ಕಾಲಿಗೆ ಹಾಕುವ ಚಪ್ಪಲಿ ರೀತಿಯಲ್ಲಿ ನೋಡ್ತಿದ್ದಾರೆ. ವಿದ್ಯಾರ್ಥಿ ಶಕ್ತಿ ನೇಪಾಳದಲ್ಲಿ ನೋಡಿದ್ರು, ಆದರೆ ವಿದ್ಯಾರ್ಥಿ ಶಕ್ತಿ ಶೃಂಗೇರಿಯಲ್ಲಿ ನೋಡಬೇಕಾಗುತ್ತದೆ. ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಬಸ್ಸಿನ ವಿಚಾರದಲ್ಲಿ ಬಂದಾಗ ಯಾವುದೇ ವಿಚಾರಕ್ಕೂ ಕಾಂಪ್ರೂ ಇಲ್ಲ. ಯಾಕಂತ ಹೇಳಿದ್ರೆ ತಹಶೀಲ್ದಾರ್, ಚಿಕ್ಕಮಂಗ್ಳೂರು ಡಿಪೋ, ಶೃಂಗೇರಿ ಡಿಪೋ ಟಿ.ಸಿಗಳು ಏನಿದ್ದಾರೆ ನಮಗೆ ಹೇಳಿದ್ರು, ಇದೇ ಸ್ಥಾನದಲ್ಲಿ ನಿಂತು ಹೇಳಿದ್ರು. ಶೃಂಗೇರಿ ಡಿಪೋ ಡಿ.ಸಿ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಬಸ್ಸಿನ ಸಮಸ್ಯೆಯನ್ನು ಕಾಣಿಸ್ಕೊಳ್ಳೋಕ್ಕಿಲ್ಲ, ಅದು ಕಾಣಿಸ್ಕೊಳ್ದೇ ಇರೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಅವರ ಉಪಸ್ಥಿತಿಯಲ್ಲಿ ಹೇಳಿದ್ರು. ಅದೇ ರೀತಿಯಲ್ಲಿ ಫೋನಿನ ಮೂಲಕ ಚಿಕ್ಕಮಂಗ್ಳೂರು ಡಿಪ್ಪೋದ ಟಿ.ಸಿ ಅವರು ಸಮೇತ ಹೇಳಿದ್ರು. ಆದರೆ ವಿದ್ಯಾರ್ಥಿಗಳ ಸಮಸ್ಯೆಯಲ್ಲಿ ಬಗೆಹರಿತು, ಒಬ್ಬರಿಗಾದ್ರೂ ಬಗೆಹರಿತಾ? ನಾವು ಮಾಡಿದ ಪ್ರತಿಭಟನೆ ಯಾವುದೋ ಒಂದು ಪೂಜೆಯ ರೀತಿಯಲ್ಲೋ ನೀರಿನಲ್ಲಿ ಹೋಮ ಮಾಡಿದ ರೀತಿಯಲ್ಲೇ ಆಯಿತು. ಯಾಕ್ರಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ? ನಾನು ಮತ್ತೊಮ್ಮೆ ಕೇಳ್ತಿದ್ದೇನೆ, ನಮಗೆ ಇನ್ನೊಂದು ಬಾರಿ ಬಸ್ಸಿನ ಸಮಸ್ಯೆ ಅಂತ ಆದರೆ ವಿದ್ಯಾರ್ಥಿಗಳ ಶಕ್ತಿ ತೋರಿಸ್ಬೇಕಾಗ್ತದೆ. ಜನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಸ್ಸುಗಳನ್ನು ಬಿಡ್ತಿರೋದು ರಾಜ್ಯ ಸರ್ಕಾರ. ಅದನ್ನ ಹೊರತಾಗಿ ಬಸ್ಸುಗಳನ್ನ ಫ್ರೀಯಾಗಿ ಖಾಲಿಯಾಗಿ ಬಿಡ್ತಿಲ್ಲ. ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಸಾವಿರಾರು ಏನ್ ಬೇಕಾದ್ರೂ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿ. ಮೊದಲು ವಿದ್ಯಾರ್ಥಿಗಳಿಗೆ ಏನನ್ನ ಕೊಡಬೇಕೋ ಅದನ್ನ ಚಿಂತೆ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರಕ್ಕೆ ಈ ವೇದಿಕೆಯ ಮೂಲಕ, ಈ ತಹಶೀಲ್ದಾರ್ ಆಫೀಸ್ನ ಮೂಲಕ ತಹಶೀಲ್ದಾರ್ನ ಮೂಲಕ APVP ಮೂಲಕ ನಾನು ಮನವಿ ಮಾಡ್ತಿದ್ದೇನೆ. ಇನ್ನು ನಮಗೆ ಬಸ್ಸಿನ ಸಮಸ್ಯೆ ಆದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ವಿದ್ಯಾರ್ಥಿಗಳು ಉಗ್ರ ಹೋರಾಟವನ್ನು ಮಾಡ್ತಾರೆ. ನಮ್ಮ ಮುಖ್ಯ ವಿಚಾರ ಇಲ್ಲಿ ಇವತ್ತಿಗೂ ಕುವೆಂಪು ಯೂನಿವರ್ಸಿಟಿ ಅಂಡರ್ ಬರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಏನಾಗಿದೆ? ನಾವೆಲ್ಲ ಯಾವುದೋ ನಮ್ಮ ಪಡೆಗೆ ನಾವೇ ವಿಷಯವನ್ನು ತೆಗೆದುಕೊಂಡು ಆತ್ಮಹತ್ಯೆ, ಸರ್ಕಾರದ ಹೆಸರನ್ನ, ಕುವೆಂಪು ವಿಶ್ವವಿದ್ಯಾಲಯದ ಹೆಸರನ್ನ ಹೇಳಿ ನಮಗೆ ನಾವೇ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಬಂದಿದೆ. ಅದಕ್ಕೆ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಚೆಲ್ಲಾಟ ಆಡ್ತಿರ್ತಕ್ಕಂಥ ಯೂನಿವರ್ಸಿಟಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ. ಮೊದಲನೇದು, ನಮಗೆ ಯಾವ ರೀತಿಯ ಒಂದು ಬೇಜವಾಬ್ದಾರಿಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಕೊಡ್ತಕ್ಕಂತಹ ಶಿಕ್ಷಣ ಸರಿ ಇಲ್ಲ. ನಾವು ಕಾಲೇಜ್ಗಳಲ್ಲಿ ಯಾವುದೋ ಒಂದು ಪ್ರೈವೇಟೋ ಗೌರ್ಮೆಂಟೋ ಕಾಲೇಜ್ಗಳಲ್ಲಿ ಸೇರಿದ್ದೀವಿ. ಕಾಲೇಜುಗಳಲ್ಲಿ ನಡೆತಿರ್ತಕ್ಕಂತಹ ಪಾಠಗಳು ಸರಿ ಇದೆ, ಕಾಲೇಜುಗಳಲ್ಲಿರ್ತಕ್ಕಂತಹ ಶಿಕ್ಷಕರು ಸರಿ ಇದ್ದಾರೆ, ಕಾಲೇಜ್ ಸರಿ ಇದೆ. ಆದರೆ ಕಾಲೇಜುಗಳನ್ನು ನೋಡ್ಕೊಳ್ಬೇಕಾಗಿರೋ ಯೂನಿವರ್ಸಿಟಿ ಅಲ್ಲಿ ತನ್ನ ಕೈಯನ್ನು ಕಟ್ಕೊಂಡು ನೋಡ್ತಾ ನಿಂತಿದೆ, ಪ್ರಪಂಚವನ್ನು ನೋಡ್ತಿದೆ. ಅದನ್ನು ಬಿಟ್ಟು ಯಾವುದೇ ಕಾಲೇಜ್ಗಳನ್ನ ನೋಡ್ತಿಲ್ಲ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳು, ನಾನಿವತ್ತು 6th ಸೆಮ್ಮಲ್ಲಿ ಓದ್ತಿದ್ದೀನಿ, 6th ಸೆಮ್ BCom ಅಲ್ಲಿ ಓದ್ತಿದ್ದೀನಿ. ನನ್ನ ಒಂದೇ ಒಂದು ಮಾರ್ಕ್ಸ್ ಕಾರ್ಡ್ ನನ್ನ ಕೈಯಲ್ಲಿಲ್ಲ. ಎಷ್ಟು ಮಾರ್ಕ್ಸ್ ಕಾರ್ಡ್ಗಳನ್ನು ಕಾಲೇಜ್ಗಳಿಗೆ ಜನರೇಟ್ ಮಾಡಿದ್ದಾರೋ ಅದರ ಒಂದು ಇನ್ಫಾರ್ಮೇಷನ್ಗಳು ನಮಗೆ ಸಿಕ್ಕಿಲ್ಲ. ಅದು ಹೋಗಲಿ, ನಮಗೆ ಬರ್ತಕ್ಕಂಥ ರಿಸಲ್ಟ್ಗಳು, ಈಗ ನಾನೊಬ್ಬ ಚೆನ್ನಾಗಿ ಓದ್ತಿರೋಂಥ ವಿದ್ಯಾರ್ಥಿ ಇದ್ದಾನೆ, ಇನ್ನೊಬ್ಬ ನನ್ನ ಪಕ್ಕದಲ್ಲೇ ಮೀಡಿಯಂ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಇದ್ದಾನೆ. ಅವನಿಗೆ ಬರ್ತಕ್ಕಂಥ ಮಾರ್ಕ್ಸು ನನಗೆ ಬರ್ತಕ್ಕಂಥ ಮಾರ್ಕ್ಸು ತುಂಬ ವ್ಯತ್ಯಾಸ ಇದೆ. ಅವನ ಮಾರ್ಕ್ಸ್ ನನಗೆ, ನನ್ನ ಮಾರ್ಕ್ಸ್ ಅವನಿಗೆ ಅಂತ ಹೋದರೆ ನಮ್ಮ ಮುಂದಿನ ಅಕಾಡೆಮಿಕ್ ಇಯರ್ನ ಪ್ರಶ್ನೆ ಏನ್ರಿ ಪ್ರಶ್ನೆ? ಇವತ್ತು JCBM ಕಾಲೇಜು, ಮೆಣಸೆ ಕಾಲೇಜಲ್ಲಿ ನಡೀತಿರ್ತಕ್ಕಂಥದ್ದು ಇದು. ಇವಾಗಷ್ಟೇ ಸನ್ಮಿತಾ ಅನ್ನೋ ಒಬ್ಬ ವಿದ್ಯಾರ್ಥಿ ಒಂದು ವಿಡಿಯೋ ಕ್ಯಾಪ್ಚರ್ನ ಕೊಡ್ತಾಳೆ. ಅವಳ ಸಮಸ್ಯೆ ಏನು ಅಂತೇಳಿ ಯೂನಿವರ್ಸಿಟಿಗೆ ಗೊತ್ತಿಲ್ಲ ಅಂದರೆ ಸರಿ ಅನ್ಕೋಬಹುದು. ಯೂನಿವರ್ಸಿಟಿಗೆ ಒಬ್ಬ ವಿದ್ಯಾರ್ಥಿನಿ ಯೂನಿವರ್ಸಿಟಿಗೆ ಬಂದರೂ ಸಮೇತ ಒಂದು ನಾಯಿಗಾದರೂ ಕೊಡುವಂಥ ಒಂದು ಮರ್ಯಾದೆ, ಒಂದು ಗೌರವವನ್ನು ಆ ವಿದ್ಯಾರ್ಥಿನಿಗೆ ಕೊಡಬೇಕಿತ್ತು. ಆ ಯೂನಿವರ್ಸಿಟಿಯ ಕುಲಪತಿಗಳು, ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಮೇಲ್ವಿಚಾರಕರು ಯಾವುದನ್ನ ಕೊಟ್ಟಿಲ್ಲ. ನಾನೀಗ ಹೇಳ್ತಿರೋ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, 6ನೇ ಸೆಮ್ನಲ್ಲಿ ಓದ್ತಿರ್ತಕ್ಕಂತಹ ಅವಳಿಗೆ ಬರಬೇಕಾ ಲಾಸ್ಟ್ ಸೆಮ್, 5ನೇ ಸೆಮ್, 4ನೇ ಸೆಮ್ನಲ್ಲಿ ಬರ್ತಿರ್ತಕ್ಕಂತಹ ಒಂದು ಎಕ್ಸಾಮನ್ನು ಬರೆದು ಬಂದಿರುವಂತಹ ರಿಸಲ್ಟ್ ಏನಾಗಿದೆ ಅಂದರೆ, ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನಲ್ಲಿ ಅವಳಿಗೆ 60ಕ್ಕೆ ಬರಬೇಕಾಗಿದ್ದದ್ದು 34-35 ಮಾರ್ಕ್ಸ್ಗಳು ಬರಬೇಕಿತ್ತು. ಆದರೆ ಯೂನಿವರ್ಸಿಟಿ ಕೊಟ್ಟಿರ್ತಕ್ಕಂಥದ್ದು 6 ಮಾರ್ಕ್ಸ್. ಆದರೆ ಅವಳು ಪ್ರಶ್ನೆಯನ್ನು ಮಾಡ್ತಿದ್ದಾಳೆ. ಅವಳು ಪ್ರಶ್ನೆಯನ್ನು ಮಾಡಿ ಯೂನಿವರ್ಸಿಟಿಗೆ ಪತ್ರವನ್ನು ಬರೆದಿದ್ದಾಳೆ. ಸ್ಪೀಡ್ ಪೋಸ್ಟ್ ಮೂಲಕ ಪತ್ರವನ್ನು ಬರೆದಿದ್ದಾಳೆ. ಆದರೆ
ನಮ್ಮ ಯೂನಿವರ್ಸಿಟಿಯ ಒಂದು ಮೇಲ್ವಿಚಾರಣೆ, ನಮ್ಮ ಯೂನಿವರ್ಸಿಟಿಯ ಜವಾಬ್ದಾರಿ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ, ಆ ಹುಡುಗಿ ಬಂದು ಕಾಲೇಜ್ಗೆ ಬಂದು ಅಪ್ಲಿಕೇಶನ್ ಕಳಿಸಿರೋ ಅಪ್ಲಿಕೇಶನ್ ಲೆಟರ್ ಸಮೇತ ಅವರು ಓಪನ್ ಮಾಡಿಲ್ವೋ ಏನೋ. ಅದೇ ರೀತಿಯಲ್ಲಿ ಬಂದಿರ್ತಕ್ಕಂಥ 6 ಮಾರ್ಕ್ಸ್ಗಳನ್ನು ಇಟ್ಕೊಂಡು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದಾಳೆ. ಆ ರಿವ್ಯಾಲ್ಯೂಯೇಷನ್ಗೆ ಹಾಕಿದಂತಹ ಒಂದು ಕಾಪಿ ಪ್ರಿಂಟ್ ಸಮೇತ ಬಂದಿಲ್ಲ. ಅಷ್ಟೇ ಅಲ್ಲದೆ ಅವಳು ತಗೊಂಡಿರ್ಬೇಕಾದಂತಹ ಅವಳು ಒಂದು ಮೆಮೊರೆಂಡಮ್ ಕಾರ್ಡನ್ನು ಕಳಿಸಿದಾಳೆ. ಏನಂತ ಹೇಳಿ, ನಮಗೆ ಯೂನಿವರ್ಸಿಟಿಯಿಂದ ಬಂದಿರೋ ಮಾರ್ಕ್ಸು ತಪ್ಪಿದೆ, ನನಗೆ ಆ ಫೋಟೋ ಕಾಪಿ ಬೇಕು ಅಂತ ಕೇಳಬೇಕಾದ್ರೆ ಆ ಫೋಟೋ ಕಾಪಿ ಸಮೇತ ಕೊಟ್ಟಿಲ್ಲ. ಯಾವುದೋ ವಿಚಾರಗಳು ಯಾರ ಹತ್ರನೋ ಹೇಳಿಸಿ ಕೊನೆಗೆ ಆ ಫೋಟೋ ಕಾಪಿ ಬಂದ ಮೇಲೆ ಅದನ್ನು ಮೆಣಸೆ ಗೌರ್ಮೆಂಟ್ ಕಾಲೇಜ್ GFGC ಆಶಾ ಅನ್ನೋ ಮೇಡಮ್ ಅವ್ರ ಜೊತೆ JCPMನ ಪಲ್ಲವಿ ಅಂತ ಹೇಳಿ ಕಾರ್ಪೊರೇಟಿಂಗ್ ಅಕೌಂಟಿಂಗ್ ಮಾಡೋ HOD ಜೊತೆ ಮಾತಾಡಿದಾಗ, ಅದಾದ್ಮೇಲೆ ಅದನ್ನ ಕರೆಕ್ಷನ್ ಮಾಡಿಸಿದಾಗ ಅವಳಿಗೆ ಬಂದಿರುವಂತಹ ಮಾರ್ಕ್ಸ್ 33 ಮತ್ತೆ 34. ಅಷ್ಟು ಮಾರ್ಕ್ಸ್ ಬಂದಿದ್ರು ಕೂಡ ಯೂನಿವರ್ಸಿಟಿ ಜನರೇಟ್ ಮಾಡಿರುವಂತಹ ಮಾರ್ಕ್ಸ್ ಬರೀ 6 ಮಾತ್ರ. ಹಾಗಿದ್ದಾಗ ಒಬ್ಬ ವಿದ್ಯಾರ್ಥಿನಿ ಜೊತೆ ಚೆಲ್ಲಾಟವಾಡ್ತಿರ್ತಕ್ಕಂತಹ ರೀತಿ ಸರಿ ಇಲ್ಲ. ಅಷ್ಟೇ ಅಲ್ಲದೆ ಯೂನಿವರ್ಸಿಟಿಗೆ ನಾವು ಕಟ್ತಿರ್ತಕ್ಕಂತಹ ಫೀಸು ಸುಮಾರು 3,000ಕ್ಕೆ ಆಕಾಶದ ಎತ್ತರಕ್ಕೆ ಹೋಗಿದೆ. ಶಿವಮೊಗ್ಗದಲ್ಲಿ ಇರ್ತಕ್ಕಂತಹ ಒಂದು ವಿಮಾನ ನಿಲ್ದಾಣದಲ್ಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೂ ಅಷ್ಟು ಫೀಸ್ ತಗೊಳ್ಳಲ್ವೇ. ಆದರೆ ನಮ್ಮ ಯೂನಿವರ್ಸಿಟಿಯ ಒಂದು ಕಾಳಜಿ, ವಿದ್ಯಾರ್ಥಿಯ ಮೇಲೆ ಇರ್ತಕ್ಕಂಥ ಕಾಳಜಿ ಏನಿದೆ ಅಂತ ಕೇಳಿದ್ರೆ, ಅವ್ರನ್ನ ವಿಮಾನದಲ್ಲಿ ಹಾರಿಸೋದು ಬೇಡ, ಕೂಲಿ ಕೆಲಸ ಮಾಡೋ ಮಕ್ಕಳಲ್ವಾ, ಅವ್ರನ್ನ ತೆಗ್ದೇ ಬಿಡೋಣ ಅಂತ ಹೇಳಿ 3,000ಕ್ಕೆ ಗಗನದ ಎತ್ತರಕ್ಕೆ ಹೇರಿಸಿದ್ದಾರೆ. ಏನು ಬೇಕಾಬಿಟ್ಟು ಯೂನಿವರ್ಸಿಟಿನ ನಡೆಸಿದಾರೋ ಗೊತ್ತಿಲ್ಲ. ಇದು ವಿದ್ಯಾರ್ಥಿನ ಜೊತೆ ಆದರೆ ಬರೀ ವಿದ್ಯಾರ್ಥಿನ ಜೊತೆ ಅಷ್ಟೇ ಅಲ್ಲ ಸ್ವಾಮಿ, ವಿದ್ಯಾರ್ಥಿನ ಜೊತೆ ಅಷ್ಟೇ ಅಲ್ಲ, ಸುಮಾರು ಯೂನಿವರ್ಸಿಟಿಯಲ್ಲಿ ನಡೆದಿರ್ತಕ್ಕಂತಹ ಎಷ್ಟೋ ಹಗರಣಗಳಿವೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಹಗರಣಗಳಾಗಿದೆ ಅಂತ ಹೇಳಿ ನಮಗೆ ಪ್ರೂಫ್ಗಳಿದೆ. ತಹಶೀಲ್ದಾರ್ ಇಲ್ದಿರೋ ಕಾರಣ ನಾವು ಉಪತಹಶೀಲ್ದಾರಿಗೆ ಕೊಡ್ತಿದ್ದೇವೆ ಅಂತ ಹೇಳಿ ನಮ್ಮ ಕೆಲಸ ಅಲ್ಲಿಗೆ ನಿಂತಿದೆ ಅಂತ ಭಾವಿಸಬೇಡಿ. ನಮ್ಮ ಕೆಲಸ ಇನ್ನು ಮುಂದಿರ್ತಕ್ಕಂಥದ್ದು. ಈ ರೀತಿಯ ಬೇಜವಾಬ್ದಾರಿಗಳು 1000 ನಡಲಿಕ್ಕಿದೆ. ಆದರೆ ನಾವು ಕೊಡ್ತಕ್ಕಂತಹ ಈ ಮನವಿ ಪತ್ರದಲ್ಲಿ ಏನಿದೆ ಅಂತ ಹೇಳಿ ಓದಲಿಕ್ಕೆ ಇಷ್ಟಪಡ್ತೇನೆ. ಬಸ್ ಸಮಸ್ಯೆ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ. ಸರ್, ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿದ್ದರಿಂದ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ದಟ್ಟಣೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇದರಿಂದ ನಮಗೆ ಶಾಲಾ ಕಾಲೇಜುಗಳಿಗೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಅಷ್ಟೇ ಅಲ್ಲದೆ ಯೂನಿವರ್ಸಿಟಿಯಲ್ಲಿ ಆಗ್ತಿರ್ತಕ್ಕಂತಹ ಭ್ರಷ್ಟಾಚಾರ, ಬೇಜವಾಬ್ದಾರಿಯಿಂದ ನಮಗೆ ನಮ್ಮ ಶೈಕ್ಷಣಿಕ ಜೀವನವನ್ನು ಸಾಧಲಿಕ್ಕೆ ಕಷ್ಟ ಆಗ್ತಿದೆ ಸರ್. ನಮಗಿರ್ತಕ್ಕಂತಹ ಮುಖ್ಯ ಬೇಡಿಕೆ ಏನಂತ ಹೇಳಿದ್ರೆ, ಕುವೆಂಪು ವಿಶ್ವವಿದ್ಯಾನಿಲಯ ಕರ್ನಾಟಕ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ, ಯಾವುದೋ ಪ್ರೈವೇಟ್ ಆಗಿಲ್ಲ ಸರ್. ಆದರೆ ಇದೇ ಸರ್ಕಾರ ವಿಶ್ವವಿದ್ಯಾಲಯ ಇದಕ್ಕೂ ಕೆಲವು ಸಾಮಾನ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲದೆ ಆಡಳಿತಾತ್ಮಕ ಸಮಸ್ಯೆ, ನಮಗೆ ಫಲಿತಾಂಶವನ್ನು ಕೊಡ್ತಿರ್ತಕ್ಕಂತಹ ರೀತಿಗಳಾಗಿರ್ಬೋದು, ಮಾರ್ಕ್ಸ್ ಕಾರ್ಡ್ಗಳ ಮೇಲೆ ಆಗ್ತಿರ್ತಕ್ಕಂಥ ಫೀಸ್ಗಳಾಗಿರ್ಬೋದು, ಎಕ್ಸಾಮಿನೇಷನ್ ಫೀಸ್ ಆಗಿರ್ಬೋದು, ಅಡ್ಮಿಷನ್ ಫೀಸ್ ಆಗಿರ್ಬೋದು, ಇದೆಲ್ಲ 3,000ಕ್ಕೂ ಮೇಲಿದೆ ಸರ್. ಅಷ್ಟೇ ಅಲ್ಲದೆ ನಾವು ಹಾಕಿರ್ತಕ್ಕಂತಹ ಮರು ಮೌಲ್ಯಮಾಪನ ಮಾಡಲಿಕ್ಕೆ ಏನು ಹಾಕಿದ್ದೇವೆ ಅದು ಆದಷ್ಟು ಬೇಗ ನಮಗೆ ಅದ್ರ ರಿಸಲ್ಟ್ಗಳು ಬರಬೇಕು. ಅಷ್ಟೇ ಅಲ್ಲದೆ 5ನೇ ಸೆಮ್ ರಿಸಲ್ಟ್ಗಳು ನಮಗೆ ಇನ್ನೂ ಬಂದಿಲ್ಲ. ನಮ್ಮ 6th ಮುಗಿತಾ ಬಂತು, ಇನ್ನು ಕಮ್ಮಿಯಲ್ಲಿ 20 ದಿನಗಳಿದೆ ಅಷ್ಟೇ. ನಮಗೆ ತರಬೇಕಾಗಿ ನಾವು ನಿಮ್ಮ ಮೂಲಕ ರಾಜ್ಯಪಾಲರಿಗೂ ಕುಲ ಸಚಿವರಿಗೂ ವಿಶ್ವವಿದ್ಯಾಲಯಕ್ಕೂ ಮನವಿ ಮಾಡ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.